ಉದ್ಧಾರ ಮಾಡ್ಬೇಕಾ? ಇಲ್ಲಿ ನಾವು ಬದುಕಬೇಕಾ ಏನು ಮಾಡ್ಬೇಕು ಹೇಳಿ? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ. ನೀವು ಕಂಪ್ನಿ ನೀವು ಡೀಲರ್ ನೀವೇನಾ? ಅಲ್ಲ ಮತ್ತೆ ಯಾರು? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡ್ತಾರೆ. ಬಾಂಬು ರೆಡಿ ಮಾಡಾಯಿತು, ಫುಲ್ ಇಟ್ಟಾಯಿತು. ಇನ್ನೊಂದು ತೂತಲ್ಲಿ ಅಣ್ಣ, ಇಲ್ಲಿ ಹೇಳಿದವಲ್ಲ ಇಲ್ಲೊಂದಿತ್ತು. ಅವ್ರ ಹೆಸರೆಂಥದ್ದು? ಸಾ ಇಷ್ಟೆಲ್ಲ ಧೂಳು ಊರು ತುಂಬ ಧೂಳು ತುಂಬ್ಕೊಂಡಿತ್ತೆ. ನಿಮ್ಮಿಂದ ಏನು ಗಮನ ಇರ್ತದೆ ಹೇಳ್ರಿ ನೋಡೋಣ. ಇಲ್ಲಿ ಮನುಷ್ಯ ವಾಸ ಮಾಡ್ಬೇಕಾ ಬೇಡವಾ ಹೇಳಿ ನೋಡೋಣ. ಹಾಂ, ಬ್ಲಾಸ್ಟಿಂಗ್ ಮಾಡ್ತಾ ಇದ್ರೆ ಪ್ರತಿಯೊಂದು ಮನೆಗಳಿಗೆ ಕಲ್ಲು ಬೀಳ್ತಿದಾವೆ. ಏನಂತ ನಿಮ್ಮ ಸಮಸ್ಯೆ ಏನಂತ ಹೇಳಿ ಸರ್. ಅವ್ರು ಮಾತ್ರ ಹೇಳ್ರಿ ನೋಡೋಣ. ಅವ್ರು ಮಾಸ್ಕ್ ಹಾಕೊಂಡ್ ಬರ್ತಾರೆ, ಮಾಸ್ಕ್ ಹಾಕೊಂಡು ಬರ್ತೀರಿ ನೀವು. ಎ ಸಿ ಕಾರಲ್ಲಿ ಓಡಾಡ್ತೀರಾ. ಇಲ್ಲಿ ಸಮಸ್ಯೆ ಏನು ಗೊತ್ತಾಗುತ್ತೆ? ಸತ್ತೋಗಿದ್ರೆ ಯಾರು ರಕ್ಷಣೆ ಮಾಡ್ತೀರಿ? ನಿಮ್ಮ ಹೆಂಡ್ರ ಮಕ್ಳು ಸತ್ರ, ನಿಮ್ಮ ಹೆಂಡ್ರ ಮಕ್ಳು ಸತ್ರ ಸರ್ಕಾರ ನೋಡ್ಕೊಂತೈತೆ. ಇಲ್ಲಿ ಹೆಂಡ್ರ ಮಕ್ಳು ಸತ್ರ ಯಾರು ನೋಡ್ಕೊಳಲ್ಲ ಸಾ. ಏನು 50,000 ಕೊಟ್ಟು ಸಮಾಧಾನ ಮಾಡ್ಬೋದು ಅಷ್ಟೇ, ಜೀವ ಕೊಡ್ತೀರಾ ನೀವು ಹೇಳಿ? ಅರ್ಧ ಅಡಿ ಹೆಚ್ಚು ಕಮ್ಮಿ ಆ ಮಗು ಇಲ್ಲ ಅಂದ್ರೆ ಹೋಗೇ ಬಿಡೋದು. ನಿಮಗೆಲ್ಲ ಮೈ ಧೂಳು ಹಾರಂಗಿಲ್ಲ, ಫಸ್ಟ್ ಇಷ್ಟ ಹೋಗ್ತೀರಿ. ಇಲ್ಲಿದ್ರ ಕತೆ ಕೆಲಸ ಮಾತ್ರ ಮಾಡೋದು ಬೇಡ, ಇರ್ಲಿ ಕ್ಲಿಯರ್ ಆಗುತ್ತೆ. ಕೆಲಸ ಮಾಡೋದು ಪ್ರತಿಯೊಂದು ಕ್ಲಿಯರ್ ಆಗುತ್ತೆ. ಕೆಲಸ ಮಾಡೋದೇ ಬೇಡ. ಕೆಲಸ ನಾವೇ ಇಲ್ಲಿ ಊರಲ್ಲಿ ಏನು ಉದ್ದಾರ ಆಯ್ತು, ಏನು ಒಳ್ಳೆದಾಗಲ್ಲ. ಊರು ಹಾಳಾಯ್ತು ಇವರಿಂದ. ಇಲ್ಲ ಕಾಮಗಾರಿನ ತಗೊಂಡೋಗಿ ಸಿಂಗೇರಿಗೆ ಹಾಕ್ತೀರಾ, ಯಲ್ಲಪುರಕ್ಕೆ ಹಾಕ್ತೀರಾ, ವರ್ಕಟ್ಟಿಗೆ ಹಾಕ್ತೀರಾ, ಮಲಂದೂರಿಗೆ ಹಾಕ್ತೀರಾ, ಶೆಟ್ಟಿ ಕಪ್ಪಗೆ ಹಾಕ್ತೀರಾ. ಯಾಕೆ ಕೆಲಸ ಮಾಡಲ್ಲ? ಇಲ್ಲಿ ವರ್ಕಳನ್ನ ಯಾಕೆ ಕೆಲಸ ಮಾಡಲ್ಲ ಸರ್ ನೀವು? ಎಷ್ಟು ಕೆಲಸ ಕೇಳ್ಕೊಂಡಿವಿ? ಅಟ್ಲೀಸ್ಟ್ ಒಂದು ಊರೊಳಗೆ ಒಂದು ರಸ್ತೆ, ಒಂದು ಸೇತುವೆ ಹಾಳಾಗಿ ಒಂದು ಹೆಚ್ಚು ಕಡಿಮೆ 8-10 ವರ್ಷ ಆಯ್ತು. ನೀವೇ ಹಾಳು ಮಾಡಿರೋದು. ತೆನುವಿನ ಗಾಡಿ ಎಲ್ಲ ತಗೊಂಬಂದು ಕಾಂಕ್ರೀಟ್ ತಗೊಂಡು ಕಾಡಿ ಸುರಿದು ಬರ್ತಾರೆ. ಕಾಂಕ್ರೀಟ್ ಊದ್ರೆ ಗೊತ್ತಣ್ಣ, ಮಳೆ ಬಂದು ಒಬ್ಬ ಸತ್ತ. ಕಾಂಕ್ರೀಟ್ ತಗೊಂಡ್ರೆ ಲೋಡ್ ತಗೊಂಡು ಇದಕ್ಕೆ ಜಾಸ್ತಿ ಆದವು ಅಷ್ಟೇ ಗಾಡಿ. ಸರ್ ಇದಕ್ಕೆ ಏನಾರೋ ಒಂದು ಸೊಲ್ಯೂಷನ್ ಕೊಡಿ ಸರ್. ಸುಮ್ಮನೆ ಕೂತ್ರೆ ಆಗೋದಿಲ್ಲ. ನಮಗೆ ಏನಾರೋ ಒಂದು ಪರಿಹಾರ, ಏನಾರೋ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ನೀವು. ಸೊಲ್ಯೂಷನ್ ಆಲ್ರೆಡಿ ಹಿಂದೆ ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ಸೂಕ್ತವಾದ ಪರಿಹಾರ ಆಗಬೇಕು. ಯಾಕಂದ್ರೆ 80 ಮನೆಗಳಿಗೆ ಎಫೆಕ್ಟ್ ಆಗಿದೆ. 80 ಮನೆಗಳಿಗೆ ಹೆಚ್ಚು ಕಡಿಮೆ ಒಂದು 20-25-30 ಬೋರ್ಗಳಿಗೆ ಹೋಗಿ ಪ್ರಯಾರಿಟಿ ವೈಸ್ ಫಸ್ಟ್ ಅದು ಇದ್ದರನ್ನ ಡಿಸ್ಕಸ್ ಮಾಡೋದು. ಏನು ಸರ್ ಎಂತದಂದ್ರೆ ಡಿಸಿ ಬರ್ಲಿಲ್ರಿ, ಡಿಸಿ ಪರ್ಮಿಷನ್ ನಿಮ್ಮದೇ ಬರೀ ಕ್ಲಿಯರ್ ಅಂತ ಹೇಳ್ತೀನಿ. ನಿನ್ನೆ ಸತ್ತೋಗಿದ್ದ ಯಾರು ಹೊಣಾತಿದ್ದೆ ಸರ್? ನೀವು ಹೇಳ್ತೀರಾ ಕೊಡ್ತಿದ್ದ ಮತ್ತೆ ನಿಮ್ಮಗೂ ತಂದು ಕೊಡ್ತಿದ್ದೆ. ಹೌದು, ಮನೆ ಇದೆ. ಪ್ಲಾಸ್ಟಿಕ್ ಯಾವ ಮಟ್ಟದಾಗ ಮಾಡ್ಬೇಕಂತ ನಿಮಗೆ ಗೊತ್ತಾಗಲ್ಲ. ನಿಮಗಿರ್ಲಿಲ್ಲ ಅವಾಗ ಮಾಡಿ. ಈಗ ಜೀವನದಲ್ಲಿ ಬೆಲೆ ಇದೆಯಾ? ಅಲ್ಲ ನೀನೇ ಮಾಡ್ಕೊಳಪ್ಪ, ಗೊತ್ತಾಯ್ತು ಏನನ್ನೋದು ನಿಮ್ ಬಂದು ನಿಂತು ಮಾಡ್ತೀರಾ ನೀವು? ಒಂದ್ ದಿವಸ ಬ್ಲಾಸ್ಟಿಂಗ್ ಮಾಡ್ತೀರಾ ನೀವು ನಿಂತು? ಇದು ಮೊನ್ನೆ ಒಂದು ಆಲ್ಮೋಸ್ಟ್ ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನಾವಿದ್ದೀರಿ ಕಂಟ್ರೋಲ್ ಏನಿಲ್ಲ, ಇಲ್ಲಿ ಅಷ್ಟೇ ನಾನು ಅಷ್ಟೇ ಕಡಿಮೆ ಬ್ಲಾಸ್ಟಿಂಗ್ ಮಾಡ್ತಾರೆ. ನೀವೆಲ್ಲ ಮೇಲೆ ಆಚೆ ಕಡೆಗೆ ಆ ಗುಡ್ಡದಲ್ಲಿ ಪಕ್ಕದಲ್ಲಿ ಪಂಪಸ್ ಮೇಲೆ ಮಾಡ್ದಲ್ಲ ಕಡಿಮೆ ಬ್ಲಾಸ್ಟಿಂಗ್ ಮಾಡಿದ್ರ? ಸಣ್ಣಾಟಕ್ಕೆ ಬ್ಲಾಸ್ಟಿಂಗ್ ಮಾಡಿದ್ರೆ ಇಡೀ ಊರೇ ನಡಿಗೆ ಹೋಗುತ್ತೆ. ಇದನ್ನು ಊರೇ ಇಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ರೆ ಊರಲ್ಲಿ ನಡಿಗೆ ಹೋಗುತ್ತೆ. 66 ಇರೋದು ನೀವು ಊರೊಳಗೆ ಈ ಬ್ಲಾಸ್ಟಿಂಗ್ ಮಾಡಿದ್ರೆ ಅಲ್ಲೆಲ್ಲ ಎಷ್ಟು ಮಾಡಿದ್ರೆ ಬಂಡೆ ಎಷ್ಟು ದೊಡ್ಡ ತೆಗ್ದಾರ ಅಂತ ಅಲ್ಲೇ ಮಾಡಕ್ಕೆ ನೋಡೋಣ. ಆಚೆ ಕಡೆ ಊರಿ ಕಲ್ಲರಿ ಸರ್. ಹೋಸಲ ಬ್ಲಾಸ್ಟ್ ಮಾಡಿದ್ರಲ್ಲಿ ಕಲ್ಲು ಇನ್ನೂ ಬಿದ್ದಿವೆ ನೋಡ್ತೀರಾ? ಈಗ ಬಂದು ನಮ್ಗೆ ತೋಟದಲ್ಲೆಲ್ಲ ಕಲ್ಲು ಹಂಗೆ ಬಿದ್ದಾವೆ. 66 ಪಾಯಿಂಟ್ ಇದೆ ಸರ್. 66 ಪಾಯಿಂಟ್ ಅಲ್ಲ, 66 ಜಿಲೆಟಿನ್ ತುಂಬಿಟ್ಟಿರಲ್ಲ. ಟೋಟಲ್ 89 ಎಲ್ಲ ಮುಗಿಸ್ಕೊಂಡು ಬೇಗ ಊರಿ ಹೋಗೋಣ ಅಂತ ಅವ್ರದ್ದು. ನೋಡಿ ಬನ್ನಿ, ಇದು ಕುಡಿಯೋಕ್ಕಲ್ಲ ಅವ್ರಿಗೆ. ಲೆಕ್ಕ ಮಾಡ್ಕೊಳ್ಳಿ ಸರ್, ಲೆಕ್ಕ ಮಾಡ್ಕೊಳ್ಳಿ. ಯಾವಾಗಲೂ ಮಾತಾಡಿದ್ರೆ ಅದು ಮಾಡಬೇಕು, ಅದು ಮಾಡಬೇಕು. ಇಲ್ಲಿ ಮಾಡಿದ್ಮೇಲೆ ನಾವು ಊರಲ್ಲಿ ಇರ್ಬೇಕಲ್ಲ. ಎಷ್ಟು ಜಿಲ್ಲೆ ಇಲ್ವಾ?
Incoming voice call from Sia. ಹೇಳ್ತಾರೆ 6 ಕಿಲೋ ಹೇಳ್ತಾರೆ. ಎಕ್ಸಾಕ್ಟ್ 20 ಅದೇ ಹೇಳ್ತಾ ಇದ್ದಾರೆ, ಅದನ್ನೇ ಅವ್ರಿಗೆ ಗೊತ್ತಿಲ್ಲ ಸರ್. ಸರ್ ನಾವು ಹೇಳ್ತಾರೆ ಪಾರ್ಟಿಗಳ ಮೇಲೆ ಲೆಕ್ಕ ಮಾಡ್ತಾರೆ ಸರ್ ಫಿಲ್ ಮಾಡ್ತಾರೆ. ಜೆರಾಟಿನ್ ಫಿಲ್ ಮಾಡಿದ್ಮೇಲೆ 5 ಹೋಲ್ ಅಂತ ಬ್ಲಾಕ್ ಮಾಡ್ಕೊಂಡ್ಬರ್ತಾರೆ. ಕಂಟ್ರೋಲ್ ಆಗಿ ಉತ್ತರ ಎಕ್ಸ್ಪ್ಲೋಡ್ ಆಗಬಾರ್ದು ಅಂತ ಮನೆಲ್ಲ ಮಾಡಿ 55 ಇದೆ ಸರ್ ಬ್ಯಾಲೆನ್ಸ್. ನೆನ್ನೆ ಮಾಡಿದ್ರು 2 ಕಮ್ಮಿನ ಆಯ್ತು ಸರ್. 2 ಮೂರನೇದು ಈ ಥರ ಎಫೆಕ್ಟ್ ಆಗಿರುತ್ತೆ ಸರ್. ಅದು ಥರ್ಡ್ ಒನ್ ಇನ್ನು 55 ಹೋಲ್ಸ್ ಇದೆ. 55 ಇದೆ. 55 ಹೋಲ್ಸ್ ಇದೆ ಸರ್. ಬ್ಲಾಸ್ಟ್ ಇನ್ನೊಂದು 12 ಬ್ಲಾಸ್ಟ್ ಬರುತ್ತೆ. 55ಕ್ಕೂ ಜಿಲೆಟಿನ್ ತುಂಬ ಪ್ಯಾಕ್ ಮಾಡಿದ್ದಾರೆ. ಹೌದು ಮಾಡಿದ್ದಾರೆ. ಇರಬಾರ್ದು ಅಂತ ಕಮ್ಮಿ ಮಾಡ್ತಾರೆ. ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗ್ತದೆ ಅಲ್ಲೇ. ಅಲ್ಲ ಹಂಗೆ ತುಂಬ ಬಿಡಂಗಿಲ್ಲ. ಏನಾಗ್ತದೆ ಗ್ಯಾಸ್ ಕ್ರಿಯೇಟ್ ಆಗಿ ಹೇಳಿಕಾಗಲ್ಲ ಸರ್. ಎನ್ವೈರನ್ಮೆಂಟ್ ನೇಚರ್ದು ಗ್ಯಾಸ್ ಆಗ್ಬೋದಾ ನೇಚರ್ ಬೆಳಿಗ್ಗೆ ಆಯ್ತಲ್ಲ. ಅಟ್ಲೀಸ್ಟ್ ಅದು ಬೆಳಿಗ್ಗೆ ಒಂದು 8 o'clock 9 o'clock ಅಂತ ಅನ್ಕೊಂಡಿದ್ದು. ಇಷ್ಟೆಲ್ಲ ಮಾಡೋರು ಒಂದು ಅಕ್ಕಪಕ್ಕದವ್ರಿಗೆ ಒಂದು ಸೂಚನೆ ಕೊಡದೇ ಏಕಾಏಕಿ ಮಾಡ್ತಿರೋದು ಅನಿವಾರ್ಯ. ಅಲ್ಲ ಸರ್, ಸೂಚನೆ ಕೊಟ್ಟರು ಸಹಿತ ಮನೆಗೆಲ್ಲ ಹೆಂಗೆ ಕಲ್ಬಿದ್ದು ಹೇಳಿ. ಒಬ್ರು ಮಾತಾಡ್ಲಿ ಬಿಡಿ. ಫಸ್ಟ್ ಹೇಳಿದ್ದಾರೆ ಮನೆ ಒಳಗೆ ಇದ್ದಿ ಒಳಗೆ ಹೋಗಿ ಅಂತ ಕಳಿಸಿರೋದು. ಹೊರಗಡೆ ಇದು ಹೊರಗಡೆ ಮನೆಗಳನ್ನ ಹೊರಗಡೆ ಮನೆ ಒಬ್ಬೊಬ್ರು ಮಾತಾಡ್ತಾರೆ. ಇಲ್ಲಿ ಮನೆಗಳಲ್ಲ, ಹಂಚಿನ ಮನೆಗಳಿದ್ದಾವೆ. ನಿಮ್ಮ ಎಲ್ಲ ಕಡೆ ಸೇರ್ಬಿಡಿ. ಒಂದೊಂದು ಇದು ಮನೆ ಪಕ್ಕದಲ್ಲಿ ನಡೀತಾರೆ ಬಿಲ್ಡಿಂಗ್ ಜಾಸ್ತಿ. ಅಟ್ಲೀಸ್ಟ್ ಇದನ್ನ ಮ್ಯಾನ್ಯುವಲ್ ಅಲ್ಲಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ಮಾಡ್ಕೋಬೋದಿತ್ತಲ್ಲ ಅಂತ ಗಟ್ಟಿ ರಾಕೇನಲ್ಲ ಅದು. ಒಂದು ಡ್ರಿಲ್ಲಿಂಗ್ ಮಿಷಿನ್ ಆರಾಮಾಗಿ ಹೋಗುವಂಥದ್ದು. ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕ್ರಿ. ಎಲ್ಲ ನಡೀತಾ ಇದೆ, ಎಲ್ಲ ಎವ್ರಿ ಡೇ ಸ್ಟಾರ್ಟ್ ಸಂಡೇ ಅಲ್ಲ. ಈ ಎಲ್ಲ ಒಂದಿನ ಕ್ಲಿಯರ್ ಆಯ್ತು ಅಂದ್ಬಿಟ್ಟು ಪ್ರತಿದಿನ ಹಾಗೆ ಆಗ್ತಂತ ಹೆಂಗೆ ಅನ್ಕೊತೀವಿ. ಕ್ಲಿಯರ್ ಬಗ್ಗೆ ನೆಗ್ಲಿಜೆನ್ಸ್ ಕೊಡ್ತೀವಿ, ಏನಿಲ್ಲ ಅಷ್ಟೇ. ಕಂಪ್ಲೀಟ್ ನೆಗ್ಲಿಜೆನ್ಸಿ ಸರ್. ಒಂದು ಅವ್ರ ಗೈಡ್ ಲೈನ್ ಫಾಲೋ ಮಾಡಿಲ್ಲ ಸರ್. ಅದು ಇಲ್ಲಿ ಹೇಳ್ತಾ ಇದೆ ಅವ್ರ ಲೈಸೆನ್ಸ್ ಏನಿದ್ದಾನೆ ಅವನಿಗಿಂತ ನಿಮಗೆ ಹೇಳ್ತಾ ಇದೆ. ಆ ಲೋಕಲ್ ಅಥಾರಿಟಿಗಳಿಗೆ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.